Jungle. ಕೊಪ್ಪಳ ಜಿಲ್ಲಾ ಮಾದಿಗ ಕ್ಷೇಮಾಭಿವೃದ್ಧಿ ಸಂಘದ ಜಿಲ್ಲಾಧ್ಯಕ್ಷರಾದ ಶಿವಪ್ಪ ಮಾದಿಗ ಹಾಗೂ ಸಂಘದ ಸದಸ್ಯರು ನಗರದ ಪತ್ರಿಕಾಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿದರು. ಈ ವೇಳೆ ಮಾತನಾಡಿದ ಶಿವಪ್ಪ ಮಾದಿಗ ಅವರು ಬೈಪಾಸ್ ರಸ್ತೆಯ ಕನಕದಾಸ ಸರ್ಕಲ್ ಸಮೀಪದ ಡಾ ಬಿಆರ್ ಅಂಬೇಡ್ಕರ್ ನಗರ ಪ್ರದೇಶದಲ್ಲಿ ಅಜಯ್ ಟೂರಿಸ್ಟ್ ಹೋಮ್ ಹೆಸರಿನಲ್ಲಿ ಬಾರ್ ಅಂಡ್ ರೆಸ್ಟೋರೆಂಟ್ ನಡೆಸಿ ಮದ್ಯ ಮಾರಾಟ ಮಾಡಲಾಗುತ್ತಿದೆ ಎಂದು ಆರೋಪಿಸಿದರು. ನಗರ ಯೋಜನಾ ಪ್ರಾಧಿಕಾರದಿಂದ ವಸತಿ ಉದ್ದೇಶಕ್ಕಾಗಿ ಪರವಾನಗಿ ಪಡೆದು ಅದೇ ಜಾಗದಲ್ಲಿ ಬಾರ್ ಅಂಡ್ ರೆಸ್ಟೋರೆಂಟ್ ನಡೆಸುತ್ತಿರುವುದು ನಿಯಮ ಉಲ್ಲಂಘನೆಯಾಗಿದೆ ಎಂದು ಅವರು ಹೇಳಿದರು. ಸುತ್ತಮುತ್ತ 5-6 ವಾರ್ಡ್ಗಳಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಸ್ಲಂ ಪ್ರದೇಶದ ಜನರು ಇಲ್ಲಿ ವಾಸಿಸುತ್ತಿದ್ದಾರೆ. ಬಾರ್ ಕಾರ್ಯಾಚರಣೆಯಿಂದ ಸ್ಥಳೀಯ ಜನರ ಜೀವನದ ಮೇಲೆ ದುಷ್ಪರಿಣಾಮ ಬೀರುತ್ತಿದ್ದು, ಕೂಲಿ ಕಾರ್ಮಿಕರು ಬೆಳಗ್ಗೇರ ಮದ್ಯ ಸೇವಿಸಿ ತಮ್ಮ ಜೀವನ ಹಾಗೂ ಆಸ್ತಿಯನ್ನು ಹಾಳು ಮಾಡಿಕೊಳ್ಳುತ್ತಿದ್ದಾರೆ ಎಂದು ಆತಂಕ ವ್ಯಕ್ತಪಡಿಸಿದರು. ಈ ಕುರಿತು ಕಳೆದ 2 ವರ್ಷಗಳಿಂದ ಅಬಕಾರಿ ಇಲಾಖೆ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹಲವು ಬಾರಿ ಮನವಿ ಸಲ್ಲಿಸಿದ್ದರೂ ಯಾವುದೇ ಕ್ರಮ ಕೈಗೊಳ್ಳಲಾಗಿಲ್ಲ ಎಂದು ಆರೋಪಿಸಿದರು. ಅಬಕಾರಿ ಇಲಾಖೆಗೆ ಸುಮಾರು 20 ವರ್ಷಗಳಿಂದ ಈ ಕುರಿತು ಮಾಹಿತಿ ಇದ್ದರೂ ನಿರ್ಲಕ್ಷ್ಯ ವಹಿಸಲಾಗಿದೆ ಎಂದು ದೂರಿದರು. ನಂತರ ಲೋಕಾಯುಕ್ತರಿಗೆ ದೂರು ನೀಡಿದ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಗಳು ಕ್ರಮ ಕೈಗೊಂಡು ಅಜಯ್ ಬಾರ್ ಅಂಡ್ ರೆಸ್ಟೋರೆಂಟ್ನ ಲೈಸೆನ್ಸ್ ರದ್ದುಪಡಿಸಿರುವುದಕ್ಕೆ ಜಿಲ್ಲಾಧಿಕಾರಿಗಳಿಗೆ ಅಭಿನಂದನೆ ಸಲ್ಲಿಸಿದರು. ಮುಂದೆಯೂ ಇದೇ ಸ್ಥಳದಲ್ಲಿ ಮತ್ತೆ ಬಾರ್ ಆರಂಭಿಸಲು ಯತ್ನಿಸಿದರೆ ವಾರ್ಡ್ನ ಎಲ್ಲಾ ನಿವಾಸಿಗಳು ಸೇರಿ ಬಾರ್ ಮುಂಭಾಗದಲ್ಲಿ ತೀವ್ರ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆ ನೀಡಿದರು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ನಗರದಲ್ಲಿ ಬರುವಂಥ ಒಂದು ಅಜಯ್ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಬಗ್ಗೆ ಪತ್ರಿಕಾ ಮಾಧ್ಯಮದ ಮುಖಾಂತರ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಇವತ್ತೇನು ಸುಮಾರು ನಮ್ಮ ಏರಿಯಾದಲ್ಲಿ ಇರುವಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನಗರದಲ್ಲಿ ಇರುವಂಥ ಸುಮಾರಲ್ಲಿ ಅಕ್ಕಪಕ್ಕದಲ್ಲಿ 5-6 ವಾರ್ಡ್ಗಳು ಬರ್ತಾವೆ. ಆ ವಾರ್ಡ್ನಲ್ಲಿ ಇರುವಂಥ ಒಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನಗರ್, ಮುರೇರಿ ನಗರ್, ಚಲುವದೇವೋಣಿ, ಲಕ್ಷ್ಮೀ ಕ್ಯಾಂಪ್, ಗುಂಡನ್ ಕ್ಯಾಂಪ್, ಆ ಏರಿಯಾದಲ್ಲಿ ಪೂರ್ತಿ ಇರುವಂಥ ಎಲ್ಲ ಸ್ಲಮ್ ಇರುವಂಥ ನಮ್ಮ ಏರಿಯಾ. ಆ ಸ್ಲಮ್ ಏರಿಯಾದಲ್ಲಿ ಸುಮಾರು 2004ರಲ್ಲಿ ಅಜಯ್ ಬಾರ್ ಅಂಡ್ ರೆಸ್ಟೋರೆಂಟ್ ಅಂತ ಸುಮಾರು 22 ವರ್ಷ ಆಯ್ತು ಇಲ್ಲಿ ಓಪನ್ ಆಗಿ. ಅಲ್ಲಿರೋಂಥ ದಿನ ಬೆಳಗ್ಗೆ ಎದ್ರೆ ಹುಡುಗನ್ ತಿನ್ನಕ್ಕೆ ಹೋಗುವಂಥ ಕೂಲಿಗಳು ನಾವೆಲ್ಲ ಇಲ್ಲಿ ದಿನ ಬೆಳಗ್ಗೆ ಎದ್ರೆ ಹೋಟೆಲ್ ಕೆಲ್ಸಕ್ಕೆ ಹೋಗೋರು, ಆಮೇಲೆ ಲೇಬರ್ ಕೆಲಸ, ಪೇಂಟಿಂಗ್ ಕೆಲ್ಸಕ್ಕೆ ಹೋಗೋರು, ಇನ್ನು ಬೇರೆ ಬೇರೆ ಕೆಲಸ ಕೂಲಿ ಕಾರ್ಮಿಕ ಕೆಲ್ಸಕ್ಕೆ ಹೋಗ್ತಾವ್ರೆ, ಕೆಲ್ಸಕ್ಕೆ ಹೋಗ್ತಾವ್ರೆ. ಆದರೆ ಭಾಳ ಸುಮಾರು ತೊಂದರೆ ಆಗ್ತಿತ್ತು ನಮಗೆ. ನಾವು ಯಾರಿಗೆ ಕೇಳಬೇಕು, ನಾವು ಯಾರಿಗೆ ಹೇಳ್ಕೇಬೇಕು, ನಾವು ಎಲ್ಲ ಇಲಾಖೆಗೂ ಕೂಡ ಮನವಿ ಕೊಟ್ಟರು ಕೂಡ ಯಾವುದೇ ರೀತಿಯ ಯಾಕಂದ್ರೆ ಲೈಸೆನ್ಸ್ ಆದಮೇಲೆ ಯಾವುದೇ ರೀತಿ ಏನು ಮಾಡೋಕ್ಕೆ ಬರಲ್ಲ ಅಂತ ಸುಮಾರಿನಿಂದ ನಾನು 2 ವರ್ಷಗಳಿಂದ ನಾವು ಹೋರಾಟ ಬಂದ. ಯಾಕಪ್ಪ ಹೋರಾಟ ಮಾಡಿದ್ವಿ ಅಂದ್ರೆ ಅಲ್ಲಿರೋಂಥ ನಾವೆಲ್ಲ ದಲಿತರಲ್ಲಿ ಬೆಳಗ್ಗೆ 4 ಗಂಟೆಗೆ ಎಣ್ಣೆ ಸಿಕ್ಕತ್ತೆ ನಮ್ಮ ಅಂಬೇಡ್ಕರ್ ನಗರದಲ್ಲಿ. ಬೆಳಗ್ಗೆ ಮುಂಜಾನೆ 4 ಗಂಟೆಗೆ ಅಲ್ಲಿರೋಂಥ ಒಂದು ಟೈಮ್ ನೀವು ಪತ್ರಿಕಾ ಮಾಧ್ಯಮದವ್ರು ಬಂದ್ರೆ ನಮ್ಮ ಏರಿಯಾದಲ್ಲಿ ಇರುವಂಥ ಸಣ್ಣ ಅಂಗಡಿಗಳು ಪ್ಲಸ್ ಆ ಬಾರ್ಲಿಂದನೇ ಮಾಲ್ಗಳು ಸಪ್ಲೈ ಆಗ್ತಿದ್ವು. ಆ ಬಾರ್ನಾಗ ಬರಬೇಕು, ಬಾಕ್ಸ್ ತಗೊಂಡು ಹೋಗ್ಬೇಕು. ಅಲ್ಲಿರೋಂಥ ಬೆಳಗ್ಗೆ 4 ಗಂಟೆಗೆ ಜನ ಬಂದ 4 ಗಂಟೆಗೆ ಓಪನ್ ಆಗಿಬಿಡ್ತು. ನಮ್ಮ ಜನ ಕುಡ್ದು ಇದ್ದಂಥ ಆಸ್ತಿಗಳು ಮಾರಿಕಂತ ಹೋಗಿ ಹಾಸ್ಪಿಟಲ್ ತೋರಿಸಿ ಈ ತಂದೆ ತಾಯಿ ಇರೋತ್ತಿಗೆ ಮಕ್ಕಳು ಸಾಯ್ತವ್ರ. ಯಾಕೆ ಸಾಯ್ತದಪ್ಪ? ನಮ್ಮ ಕುಡ್ದು ಸಾಯ್ತದ. ಒಂದು ನಿರ್ಧಾರ ಮಾಡಿದ್ದೆ ನಾನು, ಏನಾದ ಆಗಲಿಯಪ್ಪ, ಅದು ಒಳ್ಳೇದಾಗಲಿ ಕೆಟ್ಟದಾಗಲಿ ಮುಂದೆ ನುಗ್ಗ ಅಂತೇಳಿ ನಾನು ಕೊಟ್ಟಿದ್ದೆ. 2 ವರ್ಷಗಳಿಂದ ಹೋರಾಟ. ನಿಜವಾಗಂದ್ರೆ ಮಾನ್ಯ ಜಿಲ್ಲಾಧಿಕಾರಿಗಳು ಒಂದು ಆದೇಶ ಮಾಡಿದ್ದಾರೆ, ಅವರಿಗೆ ಮೊದಲನೇವಾಗಿ ಸ್ವಾಗತವನ್ನು ತಿಳಿಸ್ತೀನಿ. ಯಾಕಂದ್ರೆ ನಾನು ಇಲ್ಲಿರೋಂಥ ಅಬಕಾರಿ ಇನ್ಸ್ಪೆಕ್ಟರ್ ವಿಠಲ್ ಪಿರಂಗಿ ಹಾಗೂ ಅಬಕಾರಿ DC ಇರೋವಂಥ ಅವರಿಗೂ, ಹಿಂದೆ ಇದ್ದಂಥ DC ಅವರಿಗೂ ಕೂಡ ಲೆಟರ್ ಕೊಟ್ಟಿದ್ದೆ. ಎಷ್ಟು ಸಲ ಓಡಾಡಿದ್ದೆ ನಾನು, ಯಾವುದೇ ರೀತಿ ನಮ್ಗೆ ರೆಸ್ಪಾನ್ಸ್ ಮಾಡಿದ್ದಿಲ್ಲ. ನನಗೆ ನೋಡಿ ಸಾಕಾಗಿ ಲೋಕಾಯುಕ್ತಕ್ಕೆ ಹೋದೆ. ನಾನು ಇವ್ರ ಮೇಲೆ ಕೇಸ್ ಮಾಡಿದ್ದೆ, ಲೋಕಾಯುಕ್ತನಾಗ ಹೋಗಿ ಕೇಸ್ ಮಾಡಿದ್ದೆ, ಬೆಂಗಳೂರು ಹಾಕಿದ್ದೆ. ಆ ಬೆಂಗಳೂರಿನಿಂದ ಕೊಪ್ಪಳದಿಂದ ಏನಂತ ಇರುವಂಥ DC ಅವರು ನನಗೇನು ಕರೆಸಿದ್ರೆ ಯಾವ ಸಂಘದಿಂದ ನಾನೇನು ಅರ್ಜಿ ಕೊಟ್ಟಿದ್ದೆ, ಆ ಕಪಿಲ ಬಾರ್ಗೆ ವಿರುದ್ಧವಾಗಿ ಏನು ಕೊಟ್ಟಿದ್ದೆ ಅರ್ಜಿ ತನಿಖೆ ಮಾಡಿದ್ರು. ನನಗೆ ಸುಮಾರು ಅಂದ್ರೆ ಒಂದು 4 ತಿಂಗಳ ತನಿಖೆ ಆಗ್ತದೆ. ಪ್ರತಿ ತಿಂಗಳು ಡೇಟ್ ಕೊಡುವಂತ ನನ್ನ ಇರೋಂಥ ದಾಖಲೆಗಳು ಏನೇನದಾವ ಅಂತ ಹೇಳಿ ಅಲ್ಲಿ ಅದು ಕಪಿಲ ಬಾರ್ ಅಂತ ಇರೋದ ಅಜಯ್ ಬಾರ್ ರೆಸ್ಟೋರೆಂಟ್ ಅಂತ ಇರೋದು ಸರ್ವೆ ನಂಬರ್ 181 ಬಾರ್ 1-2
6 ಎಕರೆ 20 ಗುಂಟೆಯಲ್ಲಿ ಪ್ಲಾಟ್ ನಂಬರ್ 1 18. ಆ 18 ಅದು ತಗೊಂಡಿದ್ದು ಕಾಸಿ ಮನೆ ಕಟ್ಕೊಂಡ ವಸಂತಿಗೆ ಅಂತ ತಗೊಂಡಿದ್ರು ಅವ್ರು ನೋಡಿದ್ರೆ ಕಮರ್ಷಿಯಲ್ ಮಾಡಿದ್ದಾರೆ CL7 ಅಂತೇಳಿ. ಆ CL7 ಅಲ್ಲಿ ಮಾಡಕ್ ಬರಲ್ಲ ಆದ್ರು, ಯಾಕಂದ್ರೆ ಅದು AC ಕಾಲೋನಿ ಸರ್ಕಾರ ಕೊಟ್ಟಂತ ಭೂಮಿಗಳು, ಮನೆ 20-30 ಅಂತ ಅರ್ಜನ ಕೊಟ್ಟಂತ ಲ್ಯಾಂಡ್ಗಳು. ಆದ್ರೂ ಲೈಸೆನ್ಸ್ ಕೊಡೋ ಮುಂದೆ ವೇತನ ಮಾಡೋದಿರ್ತಾರೆ ಭಾಳ ಕಷ್ಟ ಉಂಟು. ಯಾಕಂದ್ರೆ ಅಕ್ಕಪಕ್ಕದಲ್ಲಿ ದಲಿತರು ಏರಿಯಾಗಳು, ಆ ಪಕ್ಕಕ್ಕೆ ನಮ್ದು ಮಾದಿಗ ಸಮಾಜ ರುದ್ರ ಭೂಮಿ ಇದೆ. ಆ ರುದ್ರ ಭೂಮಿ ಬಗಲಾಗೆ ಇರುವಂತ ಒಂದು ಭಾಳ ಕಷ್ಟ ಉಂಟು. ಸುಮಾರು ಒಂದು 4 ತಿಂಗಳ DC ಅವರು ನನ್ನ ಹೇಳಿಕೆಗಳು ಪ್ರತಿ ತಿಂಗಳ ಕರೆದು ಕರೆಸಿ ನನ್ನ ಹತ್ರ ದಾಖಲೆಗಳು, ಅವ್ರ ಹತ್ರ ಅಪೋಸಿಟ್ ಇರುವಂತ ಬಿಚ್ಚೇರಿ ಮಲ್ಲಿಕಾರ್ಜುನ ಅವರು ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡಿದ್ರು, ಅವರು ಡಾಕ್ಯುಮೆಂಟ್ಸ್ ನೋಡಿದ್ರು. DC ಅವರಿಗೆ ಒಂದು ಮನವಿ ಮಾಡ್ಕೊಂತೀನಿ, ಯಾಕಂದ್ರೆ ಇಷ್ಟು ದಿವಸ ನಮಗೆ ಒಂದು ನ್ಯಾಯ ದೊರಕಿಸ್ಕೊಟ್ಟಿದ್ದಿಲ್ಲ. ಈಗಿರುವಂತ ಒಂದು ನ್ಯಾಯ ದೊರಕಿಸ್ಕೊಟ್ಟಾರ. ಅವರಿಗೆ ನನ್ನ ಸಮಾಜ ಪರವಾಗಿ ಹಾಗೂ ನನ್ನ ಸಂಘಟನೆ ಪರವಾಗಿ ಧನ್ಯವಾದ ಹೇಳ್ತೀವಿ. ಅದೇ ರೀತಿ ಮುಂದೆ ಈಗ ಮತ್ತೆ ಬಿಚ್ಚೇರಿ ಮಲ್ಲಿಕಾರ್ಜುನ ಮಾಡ್ತಿದ್ದಾನೆ, ಸ್ಟೇಜ್ ತರಕ್ಕೆ ಓಡಾಡ್ತಿದ್ದಾನೆ. ದಯಮಾಡಿ ಪತ್ರಿಕಾ ಮಾಧ್ಯಮದವರಿಗೆ, ಯಾಕಂದ್ರೆ ಅಲ್ಲಿರುವಂತಹ ಬಡ ಕುಟುಂಬಗಳು ನಾವೆಲ್ಲ ದಿನ ಬೆಳಗ್ಗೆ ದುಡುಕಂತ ನಾವು ಹೋಗುವಂತ ಅಲ್ಲಿರುವಂತ ಒಂದು 5-6 ವಾರ್ಡ್, ಸುಮಾರು ಅಂದ್ರೆ ಒಂದು 10,000 ಜನಸಂಖ್ಯೆ ಇದೆ, ಒಂದು 5-6 ವಾರ್ಡ್ ಸೇರಿದ್ರೆ ದಯಮಾಡಿ ತಾವು ಪತ್ರಿಕಾ ಮಾಧ್ಯಮದಲ್ಲಿ ಯಾರಾದ್ರಿ ಸ್ವಲ್ಪ ಮೇನ್ ಪಾಯಿಂಟ್ ತೋರಿಸಿದ್ರ, ಮೇನ್ ಪೇಪರ್ ತೋರಿಸಿದ್ರ ಅಂದ್ರೆ ಹೈಕೋರ್ಟ್ ನಲ್ಲಿ ಕೂಡ ನಾನು ಇವ್ರು ವಿರುದ್ಧ ಹೋಗೇ ಹೋಗ್ತೀನಿ, ಹೈಕೋರ್ಟ್ ನಲ್ಲಿ ಆದ್ರೂ ಹೋಗ್ತೀನಿ, ಇಲ್ಲಿಗೆ ಬಿಡೋದಿಲ್ಲ. ಅದು ರದ್ದಾಗಿ ಶಾಶ್ವತವಾಗಿ ರದ್ದಾಗು. ಅವ್ರು ನಂಬೇಕಾದ್ರೆ ನಂಬಿಟ್ಟು ಅವ್ರು ಎಲ್ಲಾರ ಮಾಡಿಲ್ಲ, ನಾನೇನು ಅವ್ರು ಎಡ್ಡಾಗ್ತಾರೆ, ನಮ್ಮ ಎಲ್ಲ ಬೇಡ. 22 ವರ್ಷಗಳು ಪ್ರತಿ ವರ್ಷ ರಿನ್ಯೂವಲ್ ಆಗ್ತದೆ, ಪ್ರತಿ ವರ್ಷ ಟ್ಯಾಕ್ಸ್ ಹೆಚ್ಚಾಗ್ತದೆ. ಅಧಿಕಾರಿಗಳು ಲಂಚ ಹೋಗ್ತಾರೆ, ಯಾಕಂದ್ರೆ ಅವರು ಕೋಟ್ಯಾಧಿಪತಿ. ಬಿಚ್ಚೇರಿ ಮಲ್ಲಿಕಾರ್ಜುನ ಒಬ್ಬ ವಾಣಿಜ್ಯ ಉದ್ಯಮದ ಕೋಟ್ಯಾಧಿಪತಿ. ಇಲ್ಲಿ ಅಧಿಕಾರಿಗಳಿಗೆ ದಾರಿ ತಪ್ಪಿಸಿದ್ದಾರೆ. ಒಬ್ಬ ಅಬಕಾರಿ ಇನ್ಸ್ಪೆಕ್ಟರ್, ಪೌರಾಯುಕ್ತರು ಹಾಗೂ ಅಬಕಾರಿ DC ಪ್ರತಿ ವರ್ಷ ರಿನ್ಯೂವಲ್ ಅಂದ್ಮೇಲೆ ಡಾಕ್ಯುಮೆಂಟ್ಸ್ ನೋಡಲೇಬೇಕಿತ್ತಲ್ಲ, ಯಾಕೆ ನೋಡಿಲ್ಲ? ಯಾಕಂದ್ರೆ ಯಾರೋ ಒಬ್ರು ಫೋನ್ ಮಾಡಿ ಹೇಳ್ತಾನೇನೆ, ಯಾರೋ ಒಬ್ರು ದೌರ್ಜನ್ಯ ಮಾಡ್ತಾನೇನೆ, ಅವ್ರು ಮತ್ತೆ ಕೈಕಂತ ಹಂಗ ದಬ್ಕಂತ ಹೋದ್ರೆ ಸುಮಾರು 2 ವರ್ಷದಿಂದ ಹೊರಟ ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ. ಒಂದು ಟೈಮ್ ನಾವು ತೆಗಿಬಾರ್ದು. ಆಮೇಲೆ ಅಲ್ಲಿ ಇರುವಂತ ಆ ಬಾರ್ನ ಸುಮಾರು ಏನ್ ಖರೀದಿ ಮಾಡಿದಾರಲ್ಲ, ಅಲ್ಲಿರುವಂತ ನಾವು ಬಡ ಕುಟುಂಬಗಳಿದ್ದೀವಿ. ಆ ಬಾರ್ ರೆಸ್ಟೋರೆಂಟ್ ಮುಂದಿನ ಹೋರಾಟ ಅಲ್ಲಿ ಆ ಬಾರ್ ಮುಂದೆ ಕುಂತು ಒಂದು ವೇಳೆ ಮತ್ತೇನು ಓಪನ್ ಆಗ್ತಂದ್ರೆ ಆ ಬಾರ್ ಮುಂದೆ ಕುಂತು ನಾವು ಸ್ಟ್ರೈಕ್ ಮಾಡ್ತೀವಿ. ಅಲ್ಲಿರುವಂತ ಎಲ್ಲಾ ವಾರ್ಡ್ನರ್ ಅಲ್ಲಿರುವಂತ 5-6 ವಾರ್ಡ್ಗಳಲ್ಲಿ 10,000 ಜನಸಂಖ್ಯೆ ಏನಿದೆಯಲ್ಲ, ಎಲ್ಲಾ ವಾರ್ಡ್ನರ್ ಆ ಸ್ಥಳೀಯರು ಇರುವಂತ ಅಕ್ಕಪಕ್ಕದಲ್ಲಿ ಇರುವಂತ ಎಲ್ಲರೂ ಕರ್ಕೊಂಡು ನನ್ನ ನೇತೃತ್ವದಲ್ಲಿ ನಮ್ಮ ಇರುವಂತ ಎಲ್ಲ ಯುವಕರ ಪರವಾಗಿ ಒಂದು ದೊಡ್ಡ ಭ್ರಷ್ಟಾಚಾರ. ಈಗ ಎಷ್ಟು ಅಲ್ಲಿ ಪ್ರತಿಯೊಂದು ಕಿರಾಣಿ ಅಂಗಡಿಯಲ್ಲಿ ಆಯ್ತು, ಪ್ರತಿಯೊಂದು ಪಾನ್ ಶಾಪ್ ನಲ್ಲಿ ಆಯ್ತು, ಯಾರ ಮನೆಗೆ ನಾವು ಹೋಗ್ಲಿ ಪ್ರತಿ ಹಳ್ಳಿಯಾಗ ಆಗ್ತದೆ. ನಮ್ಮ ಟೌನ್ ನಲ್ಲೇ, ನನ್ನ ಏರಿಯಾದಲ್ಲೇ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತೇಳಿ ಒಂದು ವಾರ್ಡ್ ನಲ್ಲಿ ಇರುವಂತ ವಾರ್ಡ್ ನಲ್ಲೇ ಒಂದು 7 ಅಂಗಡಿ ಅದಾವ. ಬೆಳಿಗ್ಗೆ ಮುಂಜಾನೆ 4 ಗಂಟೆಗೆ ಓಪನ್ ಆಗ್ತಾವ. ನಾವು ಅರ್ಥ ಮಾಡಿಕೊಂಡ್ಬಿಡೋದು. ಸುಮಾರು ವರ್ಷಗಳಿಂದ ಅಬಕಾರಿ ಇಲಾಖೆ ನಾನು ಹಿಡ್ಕೊಂತ ಬಂದೆ. ಅವ್ರು ಬಂದ್ ಮಾಡಿಸ್ತಾರ, ಮತ್ತೆ ಬೇರೆ ಕಡೆಯಿಂದ ಒತ್ತಡ ಮಾಡ್ತಾರ. ಅಲ್ಲಿ ಬಾರ್ ಕೂಡ ಇಲ್ಲೇನು ಬಾಕ್ಸ್ ತರ್ತಾರ, ಅವ್ರು ಕೂಡ ಫೋನ್ ಮಾಡಿ ಕಾಸಿ ನೀವು ಬಾಕ್ಸ್ ತನ್ನೋದ್ರೆ ನಾನು ಹೇಳಿಕೆ ನಾನು ಅವ್ರದಾರ ಇದಾರ ಅಂತ ಹೇಳ್ತಾರೆ. ಅದಕ್ಕೆ ದಯಮಾಡಿ ತಾವು ಇದಕ್ಕೇನು 22 ವರ್ಷ ಹಿಂದೆ ಹಿಂಗೆ ಟ್ಯಾಕ್ಸ್ ಕಟ್ಟಲೇಬೇಕು. ಏನಾಯ್ತು